ಮೊದಲು ನಿಮ್ಗೆ ಆರತಿ ಮಾಡ್ತೀವಿ, ಆಮೇಲೆ ಒಳಗಡೆ ಬನ್ನಿ. ಏನ್ ನೋಡ್ತಾ ನಿಂತಿದ್ಯಾ? ಆರತಿ ತಗೊಂಡ್ ಬಾ, ಹೋಗೋ. ನಿಂತ್ಕೋ, ನಮ್ಗೆ ಅದೆಲ್ಲ ಏನು ಬೇಕಾಗಿಲ್ಲ, ದಾರಿ ಬಿಡು. ಹಾಗಂದ್ರೆ ಹೇಗದ್ಕೆ? ಕೆಟ್ಟ ದೃಷ್ಟಿ ಬಿದ್ದಿರೋದಕ್ಕೆ ಹೀಗೆಲ್ಲ ಆಗ್ತಿರೋದು. ಅದ್ರಲ್ಲೂ ಈ ಮನೆ ಸೊಸೆ ಆಗೋಳ್ ಜೊತೆ ಮೊದಲನೇ ಸಲ ಹೊರಗಡೆ ಹೋದಾಗ ಈ ರೀತಿ ಅಪಾಯ ಆಗಿದೆ ಅಂದ್ರೆ ನಳ್ಳಿಯವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಶುಭ ಕಾರ್ಯಕ್ಕೆ ಹೋಗಿ ಬಂದಿದೀವಿ. ಎಷ್ಟು ಜನದ ಕಣ್ಣು ನಮ್ಮ ಮೇಲೆ ಬಿದ್ದಿರುತ್ತೋ ಏನೋ. ಆರತಿ ಮಾಡ್ಲಿ ಬಿಡಿಮಾ. ನಮ್ಮ ಮನೆಯವ್ರಿಗೆ ಈ ಮನೆಯಲ್ಲಿರೋ ಕೆಟ್ಟ ಕಣ್ಗಳು ಬೀಳ್ದೇ ಇದ್ರೆ ಅಷ್ಟೇ ಸಾಕು. ಕೃಷ್ಣ, ಏನಾಯ್ತಪ್ಪ? ಅಯ್ಯೋ ದೇವ್ರೆ, ಗಾಯ ಆಗಿದೆಯಲ್ಲೋ. ಆಸ್ಪತ್ರೆಗೆ ಹೋಗೋದಲ್ವಾ? ಈಗ ನಾನು ಮುಂದೆ ಬಂದು ಒಳ್ಳೆಯವ್ರ ಥರ ನಾಟಕ ಮಾಡೋದೇನು ಬೇಕಾಗಿಲ್ಲ. ನನಗೇನು ಆಗಿಲ್ಲ. ಮಾಯಾ, ಏನಮ್ಮ ಇಲ್ಲೇ ನಿಂತಿದ್ಯಾ? ಹೋಗು, ಹೋಗಿ ತಟ್ಟೆ ತಗೊಂಡ್ ಬಾ. ಈಗ ಇದ್ರಲ್ಲಿ ತೆಗ್ದಿದ್ದಾಯ್ತಲ್ಲ, ನಿಂಬೆ ಹಣ್ಣಲ್ಲಿ ಒಂದ್ಸಲ ನೀಟಾಗಿ ದೃಷ್ಟಿ ತೆಗೆದ್ಬಿಡು. ಬಂದವ್ರ ಕಣ್ಣು, ಹೋದವ್ರ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಗೂಬೆ ಕಣ್ಣು, ದೆವ್ವದ ಕಣ್ಣು, ಭೂತದ ಕಣ್ಣು. ಈ ಜಗತ್ತಲ್ಲಿ ಯಾವ್ದೇ ಕೆಟ್ಟ ದೃಷ್ಟಿ ಬಿದ್ದಿದ್ರು ದೂರ ಹೋಗ್ಲಪ್ಪ. ಮಾಯಾ ಮತ್ತು ಅವ್ರ ಅಮ್ಮನಿಗೆ ನಮ್ಮ ಕುಟುಂಬದ ಮೇಲೆ ಎಷ್ಟು ಪ್ರೀತಿ ಇದೆ. ಆದರೆ ಇದು ಯಾಕೆ ನಮ್ಮ ಮನೆಯವ್ರಿಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಸಾಕು, ಹೋಗಮ್ಮ. ಬನ್ನಿ, ನೀವೆಲ್ಲ ಒಳಗೆ ಬನ್ನಿ, ಬನ್ನಿ. ಈ ಆರತಿ ಮಾಡಿದ್ದು ನಿಮ್ ದೃಷ್ಟಿ ತೆಗಿಯೋದಕ್ಕಲ್ಲ, ಈ ಕುರಿನ ಬಲಿ ಕೊಡೋದಕ್ಕಿಂತ ಮುಂಚೆ ಚೆನ್ನಾಗ್ ಮೇವ್ ಹಾಕ್ತಾರಲ್ಲ, ನಿಮ್ ಬಲಿ ಕೊಡೋದಕ್ಕಿಂತ ಮುಂಚೆ ಮಾಡ್ತಿರೋ ಪೂಜೆ ಇದು. ಇವತ್ತೇನೋ ನಿಮ್ ಟೈಮ್ ಚೆನ್ನಾಗಿತ್ತು, ಬಚಾವಾಗ್ ಬಂದ್ರಿ. ಆದ್ರೆ ಎಲ್ಲ ಟೈಮು ಒಂದೇ ತರ ಇರಲ್ಲ. ನನ್ ಟೈಮ್ ಬರ್ಲಿ, ಈ ಮಾಯಾ ಏನು ಅಂತ ತೋರಿಸ್ತೀನಿ. ಶಾಪಿಂಗ್ ಎಲ್ಲ ಹೇಗಾಯ್ತು? ಏನು ಮರ್ತು ಬಂದಿಲ್ಲ ತಾನೆ? ಲೋ ಕೋದಂಡ, ನಿಮ್ಮ ಅಮ್ಮ ಅಂಗಡಿಗೆ ಹೋದ್ಮೇಲೆ ಏನಾದ್ರೂ ಉಳಿಸ್ತಾಳೇನೋ? ಎಲ್ಲ ಖಾಲಿ ಮಾಡ್ಕೊಂಡ್ ಬಂದಿದ್ದಾಳೆ ನೋಡು. ಎಲ್ರೂ ಜವಳಿ ಮಾಡ್ಕೊಂಡ್ ಬಂದು ಸುಸ್ತಾಗಿರ್ತೀರಾ, ನಾನು ಹೋಗಿ ಜ್ಯೂಸ್ ಮಾಡ್ಕೊಂಡ್ ಬರ್ತೀನಿ. ನಳಿನಿಯವ್ರೆ, ಜ್ಯೂಸ್ ಎಲ್ಲ ಏನೂ ಬೇಡ, ನೀವು ಇಲ್ಲೇ ಇರಿ. ಕೋದಂಡ, ಏನ್ ಸುಮ್ನೆ ಕೂತ್ಬಿಟ್ಟೆ? ಬಟ್ಟೆ ನೋಡು. ಇದು ಕೃಷ್ಣಂಗ್ ತಂದಿರೋದು. ಓ, ಚೆನ್ನಾಗಿದೆ.
ಚೆನ್ನಾಗಿದೆ ಕಣ ತುಂಬ ಚೆನ್ನಾಗಿದೆ.